ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿಜಚರಣ ಅಂಬಿಗರ ಚೌಡಯ್ಯನವರ ಗದ್ದುಗೆ ಹಾಗೂ ಗೋಪುರ ನಿರ್ಮಾಣ ಮಾಡುತ್ತಿರುವುದು ಸಮಾಜದಲ್ಲಿ ಇದು ಒಳ್ಳೆಯ ಬೆಳವಣಿಗೆ. ಸಮಾಜದ ಅಭಿವೃದ್ಧಿಗಾಗಿ ಶಿಕ್ಷಣ ಅವಶ್ಯಕವಾಗಿದ್ದು, ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಲು ಪೋಷಕರು ಮುಂದಾಗಬೇಕು ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ದಾಳ್ ಹೇಳಿದ್ದಾರೆ. ತಾಲೂಕಿನ ಮಾಚನೂರ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆ, ಗದ್ದುಗೆ ಮತ್ತು ಗೋಪುರ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾತನಾಡಿದರು. ದೇವರ ಹೆಸರಲ್ಲಿ ಪ್ರಾಣಿ ಬಲಿ ನೀಡುವುದನ್ನು ನಿಲ್ಲಿಸಬೇಕು, ಮೌಢ್ಯಗಳನ್ನು ತೊರೆದು ಉತ್ತಮ ಸಂಸ್ಕಾರ ಅಳವಡಿಸಿಕೊಳ್ಳೋಣ ಎಂದಿದ್ದಾರೆ. ಕೋಲಿ ಸಮಾಜದ ಬಾಂಧವರು ಜಾಗೃತ ಅನ್ಯ ಸಮುದಾಯಗಳ ಜೊತೆ ಸಹೋದರಂತೆ ಸಹ ಬಾಳ್ವೆ ನಡೆದುಕೊಳ್ಳಬೇಕು ಎಂದಿದ್ದಾರೆ. ಈ ಮತಕ್ಷೇತ್ರ ಕೊನೆ ಭಾಗದಾಗಿರ್ತಕ್ಕಂಥ ಈ ಊರಿಗೆ ಏನಂತ 2 ಸಾಪ್ ಬರ್ಬೇಕಾಯ್ತು. ಆಲ್ಗೇರಿಗೆ ಬಂದ್ರು, ಆಲ್ಗೇರಿ ಬಂದಾಗ ನಾ ಈ ಕಡೆ ಎಲ್ಲ ಬಂದಾಗ ಮಾಡ್ಬೇಕಂತಕ್ಕಂಥ ಭಾಳ ಓಡಾಡಿದ್ರು. ಅದು ಕಾರ್ಯರೂಪಕ್ಕೆ ಬರಲ್ಲ. ಬಟ್ ಸಾಬ್ರು ಇದ್ದಾಗ ಆದ್ರೂ ಭಾಳ ಖುಷಿ ಪಡ್ತದೆ. 2 ಸಾಬ್ ಏನಂತಂದ್ರೆ ನಾನು ಅಂತ ಹೇಳ್ತೀನಿ, ಮಾಡ್ಲಾರ್ದೆ ನೀವು ಹೇಳಾರ್ದೆ ಮಾಡಿದ್ರಿ ಅಂದ್ರೆ ಇನ್ನೂ ಖುಷಿ ಪಡ್ತಿರು. ಆದರೆ ಅವರು ನಮ್ಮಲ್ಲಿಂದ ದೂರ ಇವತ್ತಿಗೆ 12 ವರ್ಷ ಆಯಿತು. ಆದರೂ ಕೂಡ ನೀವು ಅವರ ಹಾದಿಯಲ್ಲಿ ನಡೆದು ಇವತ್ತೆಲ್ಲ ಸುಮಾರು 2.5 3 ಪ್ಲಾಟ್ ಜಾಗ ಸ್ವಂತ ಎಲ್ಲರೂ ಹಣ ಸಂಗ್ರಹ ಮಾಡಿ ಕೇಸಿ ಕಟ್ಟಿರ್ತಕ್ಕಂಥ ಹುಡುಗಲ್ಲಿ ಪ್ರತಿ ವರ್ಷ ಏನೋ ಅಂದರೆ ಹಣ ಸಂಗ್ರಹ ಮಾಡಿದ್ದು 2 ದಿವಸ ಮೊದಲೇ ವಾಪಸ್ ತಂದು ಕೊಡಬೇಕು ಎಲ್ಲರೂ ಮಾಡ್ಲಾಕತ್ತಾರೆ. ಆದರೆ ಏನಪ್ಪ, ಅಂಬಿಗರ ಚೌಡಯ್ಯನವರ ತತ್ವ ಆದರ್ಶ ಮತ್ತು ವಚನಗಳನ್ನು ಈ ಹುಡುಗರಿಗೆ ಹೇಳ್ತಕ್ಕಂಥ ಕೆಲಸ ಭಾಳಷ್ಟು ಕಡಿಮೆ ಆಯ್ತು. ಡಿಜೆ ಹಚ್ಚೋದು, ಕುಣಿಯೋದು, ಬ್ಯಾನರ್ ಹಾಕೋದು, ಅದು ದಯವಿಟ್ಟು ಯಾರು ಮಾಡ್ಬಾರ್ದು. ಒಂದು ದುರ್ಚಟ್ಲಿಂದ ದೂರ ಇರಲಿ, ದುರ್ಚಟ್ಲಿಂದ ದೂರ ಇರ್ಬೇಕು. ಇವತ್ತಿನ ದಿವಸ ನೀವು ನಂಬ್ತಿರೋ ನೋಡ್ರಿ, ಏನ್ ಹೆಸರೇನ ಭರತ್ ಕುಮಾರ್ ಪರವಾಗಿಲ್ಲ ಸ್ಥಾಪನೆ ಆಯ್ತು. ಮಾಡ್ತಾ ಹಾಗೆ ಇವತ್ತು ಅಭ್ಯಾಸ ಇದು ವಿಶ್ರಾಂತಿ ಮುಖ್ಯ. ನಾವು ನೌಕರಿ ಆಯ್ತಿಲ್ಲ ಅಂದ್ರೆ ದಂಧ ಮಾಡಂತ ಲೈನಿಗೆ ಕಲಿಬೇಕು. ಒಬ್ರು ಯಾರೋ ಒಂದು ದಂಧ ಮಾಡ ಆಯ್ತು ಅವ್ರ ಬಳಿ ಅಂದ್ರೆ ಉಲ್ಟಿ ಮಾಡ್ಕೊಂತಿಲ್ಲ, ಕಚ್ಚಿಲ್ಲ, ದಂಧ ಮಾಡ್ಕೊಂಡು ಬದುಕಲಾಗತ್ತಾರ. 1200 ಕಿಲೋಮೀಟರ್ಲಿಂದ ಬಂದು ಇಲ್ಲಿ ಬದುಕಲಾಗತ್ತಾರ. ಅವ್ರು ನಮ್ಗೆ ಇಲ್ಲಿ ವಾಸನೆ ಇಲ್ಲ. ಇದೇ ಸಂದರ್ಭದಲ್ಲಿ ವಿರೂಪಾಕ್ಷಗೌಡ, ಭೀಮಶಂಕರ, ಮಲ್ಲಪ್ಪ, ಜಗದೀಶ್, ಮಾನಪ್ಪ, ರವಿ, ಭಾಗಣ್ಣ, ಹನುಮಂತ, ಪವನ, ಭೀಮರಾಯ್, ಸಿದ್ದಪ್ಪ, ಬಸಪ್ಪ, ಬನ್ನಪ್ಪ, ಭೀಮರೆಡ್ಡಿ, ಮಲ್ಲಪ್ಪ, ಶಿವಪ್ಪ, ಬೆನಗಪ್ಪ, ಮೋನಪ್ಪ, ಭೀಮಪ್ಪ, ಬಸಪ್ಪ, ಸಿದ್ದಪ್ಪ, ಸಾಬರೆಡ್ಡಿ, ಮಲ್ಲಪ್ಪ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.